ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ನಲ್ಲಿ FEEE ಲ್ಯಾಬ್ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಿ C25 ಸಿಲೆಬಸ್ ಪ್ರಕಾರ, ಅಂದರೆ ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್, ಅವರಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ, ಥೇರಿದು ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಇನ್ನು ಫಸ್ಟ್ ನಿಮ್ಗೆ ಹೇಳಬೇಕಂದ್ರೆ ಇಂಟರ್ನಲ್ ಟೆಸ್ಟ್ ಎಷ್ಟು ಕಂಡಕ್ಟ್ ಮಾಡ್ತಾರ, ಯಾವ ಥಿಯರಿ ಟೆಸ್ಟ್ ಇರ್ತಾವ, ಎಷ್ಟು ಲ್ಯಾಬ್ ಟೆಸ್ಟ್ ಇರ್ತಾವ ಇಂಟರ್ನಲ್ಸ್, ಮತ್ತು ಫೈನಲ್ ಎಕ್ಸಾಮ್ ಯಾವ್ದು ಇರ್ತೈತೆ ಅಂಥೇಳಿ. ಸೊ ನಿಮಗೆ ನಾನು ಕ್ಲಿಯರ್ ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಸಿಲೆಬಸ್ನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಟೋಟಲ್ ನಿಮಗೆ ಇಂಟರ್ನಲ್ ಟೆಸ್ಟ್ 4 ಇರ್ತಾವೆ. ಸೊ 4 ಇಂಟರ್ನಲ್ ಟೆಸ್ಟ್ ಇರ್ತಾವೆ. CI1, CI2, CI3, CI4 ಅಂತಿದೆ. ಸೊ 4ದಲ್ಲಿ 2 ಥಿಯರಿ ಟೆಸ್ಟ್ ಬರೀತೀರಿ ನೀವು. ಸೊ 2 ಥಿಯರಿ ಟೆಸ್ಟ್ ಬರೀತೀರಿ ಮತ್ತು 2 ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಲ್ಯಾಬ್ ಟೆಸ್ಟ್ ಬರ್ತೀರಿ 2. ಓಕೆ, ಸೊ ಫಸ್ಟ್ ಥಿಯರಿ ಟೆಸ್ಟ್ ಆಫ್ಟರ್ 4 ವೀಕ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಆಫ್ಟರ್ 1 ಮಂತ್ ನಿಮಗೆ ಫಸ್ಟ್ ಥಿಯರಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಥಿಯರಿ ಟೆಸ್ಟಿಗೆ ಇಂಟರ್ನಲ್ಲಿಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂದರೆ 50 ಮಾರ್ಕ್ಸ್ ಇರ್ತಾವೆ. ಮತ್ತು ಟೈಮಿಂಗ್ 90 ಮಿನಿಟ್ಸ್ ಇರ್ತೈತಿ. ಸೊ 90 ಮಿನಿಟ್ಸ್ ಅಂದರೆ 1.5 hours. ಅದೇ ರೀತಿ ಥರ್ಡ್ ಇಂಟರ್ನಲ್ ಅದು ಥಿಯರಿ ಟೆಸ್ಟ್. ಸೊ ಆಫ್ಟರ್ 10 ವೀಕ್ಸ್ ಆದಮೇಲೆ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಟೈಮಿಂಗ್ 90 ಮಿನಿಟ್ಸ್. ನೆಕ್ಸ್ಟ್ 50 ಮಾರ್ಕ್ಸ್ ವಿಲ್ ಬಿ ದೇರ್ ಫಾರ್ ದ ಟೆಸ್ಟ್. ಓಕೆ, ಇದು ಥಿಯರಿ ಟೆಸ್ಟ್ ಆಯಿತು. ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ನೋಡ್ರಿ. ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಇಂಟರ್ನಲ್ ಪ್ರಾಕ್ಟೀಸ್ ಟೆಸ್ಟ್ ಅಂತಿದೆ ನೋಡ್ರಿ. ಸೊ ಸೆಕೆಂಡ್ ಐದಲ್ಲಿ ಆಫ್ಟರ್ 7 ವೀಕ್ಸ್ ನಿಮಗೆ ಪ್ರಾಕ್ಟಿಕಲ್ ಟೆಸ್ಟ್ ತೊಗೋತಾರೆ ಇಂಟರ್ನಲ್. ಅದು ಎಷ್ಟು ಟೈಮ್ ಅಂದರೆ 3 hours, 180 ಮಿನಿಟ್ಸ್ ಅಂತ 3 hours. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂದರೆ 50 ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು ಪ್ರಾಕ್ಟೀಸ್ ಟೆಸ್ಟ್ ಲ್ಯಾಬ್ ಟೆಸ್ಟ್ ಯಾವಾಗ ತೊಗೋತಾರೆ ಅಂದರೆ ಆಫ್ಟರ್ 13 ವೀಕ್ಸ್. ಸೊ ಟೈಮಿಂಗ್ ಸೇಮ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು ಸೇಮ್ ಇರ್ತೈತಿ. ಸೊ ಇದು ಟೋಟಲ್ ಇಂಟರ್ನಲ್ ಟೆಸ್ಟ್ ನಿಮಗೆ ಕಂಡಕ್ಟ್ ಮಾಡೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂತ ಬರ್ತೈತಿ, ಅದಕ್ಕೂ 50 ಮಾರ್ಕ್ಸ್ ಇರ್ತೈತಿ. ಸೊ ಎಲ್ಲ ಎವರೇಜ್ ತೊಗೊಂಡು ನಿಮಗೆ ಇಂಟರ್ನಲ್ದು ಎವರೇಜ್ ತೊಗೊಂಡು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಇಂಟರ್ನಲ್ ಮಾರ್ಕ್ಸ್ ಎವರೇಜ್ ಆಫ್ ಆಲ್ CI. ಸೊ ಆಲ್ CI ಇದೆಲ್ಲದ್ರದ್ದು ಎವರೇಜ್ ತೊಗೊಂಡು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಮ್ಯಾಕ್ಸಿಮಮ್ 50 ಮಾರ್ಕ್ಸಿಗೆ ನೀವು ಇಂಟರ್ನಲ್ ಪಾಸ್ ಆಗಬೇಕಂದ್ರೆ ಮಿನಿಮಮ್ 20 ತೊಗೊಳ್ಳೇಬೇಕು. ನೆಕ್ಸ್ಟ್ ಸ್ವಲ್ಪ ಜನರು ಕೇಳ್ತಾ ಇದ್ರಿ, ಮೇಡಮ್ ಫೈನಲ್ ಎಕ್ಸಾಮ ನಮಗೆ ಯಾವ್ದು ಇರ್ತೈತಿ, ಥಿಯರಿ ಎಕ್ಸಾಮ್ ಇರ್ತೈತೆ FEEಗೆ ಅಥವಾ ಲ್ಯಾಬ್ ಎಕ್ಸಾಮ್ ಇರ್ತೈತೆ ಅಂತ ಕೇಳ್ತಾ ಇದ್ರಿ. ಸೊ ಫೈನಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂದರೆ SEE. ಸೊ ಪ್ರಾಕ್ಟೀಸ್ ಅಸೆಸ್ಮೆಂಟ್ ಮೆಥಡಾಲಜಿ ಅಂತಿದೆ ನೋಡ್ರಿ. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿಗೆ ಓನ್ಲಿ ಪ್ರಾಕ್ಟೀಸ್ ಎಕ್ಸಾಮ್ ತೊಗೋತಾರೆ, ಅಂದರೆ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ಗೆ ಪ್ರಾಕ್ಟೀಸ್ ಅಂತಿದೆಲ್ಲ, ಸೊ ಓನ್ಲಿ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಸೊ ಇಂಟರ್ನಲ್ದಲ್ಲಿ ಹೇಗೆ ನಿಮಗೆ ಲ್ಯಾಬ್ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರಲ್ಲ ಲ್ಯಾಬ್ ಟೆಸ್ಟ್, ಅದೇ ರೀತಿ ಫೈನಲ್ ಎಕ್ಸಾಮ್ನು ನಿಮಗೆ ಅದೇ ರೀತಿ ಕಂಡಕ್ಟ್ ಮಾಡ್ತಾರೆ. ಸೊ ಟೋಟಲ್ ಟೈಮ್ ಎಷ್ಟು ಇರ್ತೈತಿ, 3 hours ಟೈಮ್ ಇರ್ತೈತಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರ್ತೈತಿ, 50 ಮಾರ್ಕ್ಸ್ ಇರ್ತೈತಿ. ಮಿನಿಮಮ್ ನೀವು ಪಾಸ್ ಆಗಬೇಕಂದ್ರೆ ಎಷ್ಟು ಹೋಗ್ಬೇಕು, 20 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕು ಫಾರ್ ಪಾಸಿಂಗ್. ಓಕೆ, ಸೊ ಇದು ನಿಮಗೆ ಟೋಟಲ್ ಇಂಟರ್ನಲ್ ಟೆಸ್ಟ್ ಎಷ್ಟಿರ್ತಾವೆ, ಫೈನಲ್ ಎಕ್ಸಾಮ್ ಯಾವ್ದು ಇರ್ತೈತಿ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀರಿ. ಇಲ್ಲಿ ಒಂದು ನಿಮಗೆ ಥಿಯರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತೈತಿ ಅಂದರೆ ಇಂಟರ್ನಲ್ ಥಿಯರಿ ಎಕ್ಸಾಮ್ ಓನ್ಲಿ ಆಯೆಗೆ ತೊಗೋತಾರೆ, ಅಂದರೆ ಇಂಟರ್ನಲ್ಸ್ ಥಿಯರಿ ಎಕ್ಸಾಮ್ ಇರ್ತೈತಿ. ಮತ್ತು ಪ್ರಾಕ್ಟಿಕಲ್ಸ್ನು ಇಂಟರ್ನಲ್ ಎಕ್ಸಾಮ್ ತೊಗೋತಾರೆ. ಬಟ್ ಎಂಡ್ ಎಕ್ಸಾಮ್ ಮಾತ್ರ ನಾನು ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡ್ತೀನಿ, ಎಂಡ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಮಾತ್ರ ನಿಮಗೆ ಲ್ಯಾಬ್ ಟೆಸ್ಟ್ ಅಂದರೆ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಸೊ ಫಸ್ಟ್ ಥಿಯರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಡ್ರಿ. ಥಿಯರಿಲಿ ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟಾರ ಇಂಟರ್ನಲ್ಗೆ. ಸೊ ಇಂಟರ್ನಲ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಹೌ ಮೆನಿ ಮಾರ್ಕ್ಸ್, ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ 50 ಮಾರ್ಕ್ಸ್. ಟೈಮಿಂಗ್ 1.5 hours. ಸೊ ಇಲ್ಲಿ 2 ಸೆಕ್ಷನ್ ಇರ್ತಾವೆ. ಸೊ ಇಲ್ಲಿ 2 ಸೆಕ್ಷನ್ ಇರ್ತಾವೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ ಬರ್ತಾವೆ. ಸೊ ಇದರಲ್ಲಿ 2 ಸೆಕ್ಷನ್ದಲ್ಲಿ ಯು ಶುಡ್ ಆನ್ಸರ್ ಎನಿ 1 ಫುಲ್ ಕ್ವೆಶನ್ ಫ್ರಮ್ ಈಚ್ ಸೆಕ್ಷನ್. ಈಚ್ ಫುಲ್ ಕ್ವೆಶನ್ ಕ್ಯಾರೀಸ್ ಈಕ್ವಲ್ ಮಾರ್ಕ್ಸ್ ಅಂತಿದೆ. ಸೊ ಸೆಕ್ಷನ್ 1ದಲ್ಲಿ 2 ಕ್ವೆಶನ್ ಬರ್ತಾವೆ. ಇಲ್ಲಿ ನೀವು ನೋಡ್ಬೋದು ಸೆಕ್ಷನ್ 1ದಲ್ಲಿ 1 and 2 ಅಂತಂದು ಬರ್ತೈತಿ. ಇಲ್ಲಿ ನೀವು ಚೆಕ್ ಮಾಡ್ಕೊಡ್ರಿ, ಸೆಕ್ಷನ್ 1ದಲ್ಲಿ 1 and 2 ಅಂತ ಬರ್ತೈತಿ. ಈಚ್ ಕ್ವೆಶನ್ ಎಷ್ಟು ಮಾರ್ಕ್ಸ್ ಅಂದರೆ 5 + 8 + 6 + 6 ಅಂದರೆ ಟೋಟಲ್ ನಿಮಗೆ 25 ಮಾರ್ಕ್ಸ್ ಇರ್ತೈತಿ ಈಚ್ ಕ್ವೆಶನ್. ನೆಕ್ಸ್ಟ್ ಸೆಕ್ಷನ್ 2ದಲ್ಲಿ 3rd and 4th ಅಂತ ಹೇಳಿ ಕ್ವಶನ್ಸ್ ಬರ್ತಾವು, 3rd and 4th ಅಂತ ಹೇಳಿ. ಸೊ ಅದರಲ್ಲಿನೂ ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕ್ಲಿಯರ್ಲಿ. ಈಚ್ ಕ್ವಶನ್ ಕ್ಯಾರೀಸ್
5 + 8 + 6 + 6 ಅಂದರೆ 25 ಆಗ್ತೈತಿ. ಸೊ ನೀವು ಏನು ಮಾಡಬೇಕಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿಕೊಂಡು ಕ್ವಶನ್ ಪೇಪರ್ದಲ್ಲಿ ಯಾವ ಸೆಕ್ಷನ್ದಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳಿದಾರ ಅದರಲ್ಲಿ ನಿಮಗೆ ಯಾವುದು ಪರ್ಫೆಕ್ಟ್ ಕ್ವಶನ್ನಿಗೆ ಆನ್ಸರ್ ಮಾಡ್ಲಿಕ್ಕೆ ಬರ್ತದೆ ಅಂದರೆ ಕಂಪ್ಲೀಟಾಗಿ ಈಗ ನಿಮಗೆ ಸಪೋಸ್ ಫಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ABCD ನಿಮಗೆ ಎಲ್ಲನೂ ಬಂದರೆ ಫಸ್ಟ್ ಕ್ವಶನ್ ಚೂಸ್ ಮಾಡಿಕೊಡ್ರಿ. ಸಪೋಸ್ ಇಲ್ಲ ನನಗೆ ಇದರಲ್ಲಿ ಒಂದು ಬರ್ತಾ ಇಲ್ಲ, A ಪಾರ್ಟ್ ಬರ್ತಾ ಇಲ್ಲ ಅಥವಾ B ಪಾರ್ಟ್ ಬರ್ತಾ ಇಲ್ಲ ಅಂದರೆ ಸೆಕೆಂಡ್ ಕ್ವಶನ್ ನೋಡ್ಕೊಡ್ರಿ. ಸೊ ಸೆಕೆಂಡ್ ಕ್ವಶನ್ದಲ್ಲಿ ನಿಮಗೆ ಎಲ್ಲನೂ ಬರ್ತಿದ್ರೆ ಎಲ್ಲ ಆಲ್ ABCD ಫ್ರಮ್ ಸೆಕೆಂಡ್ ಕ್ವಶನ್ ಎಲ್ಲನೂ ಬರ್ತಿದ್ರೆ ಬೆಟರ್ ಯು ಗೋ ಫಾರ್ ಸೆಕೆಂಡ್ ಕ್ವಶನ್, ಫುಲ್ ಕ್ವಶನ್ ನೀವು ಆನ್ಸರ್ ಮಾಡಿರಿ. ಬಟ್ ಯಾವುದೇ ಕಾರಣಕ್ಕೂ ಫಸ್ಟ್ ಕ್ವಶನ್ದಲ್ಲಿ ಒಂದು ಸೆಕ್ಷನ್ ಅಂದರೆ A ಅಥವಾ B ತಗೊಂಡು ಆನ್ಸರ್ ಮಾಡಿ ಸೆಕೆಂಡ್ ಕ್ವಶನ್ದಲ್ಲಿ C ಮತ್ತು D ಅಂತಂತ ಆನ್ಸರ್ ಮಾಡಿದರೆ ಅಂದರೆ ನೀವು ಮಿಕ್ಸ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡೋಂಗಿಲ್ಲ, ಕಟ್ ಆಗ್ತೈತೆ ಮಾರ್ಕ್ಸ್. ಅದಕ್ಕೆ ನೀವು ಆನ್ಸರ್ ಮಾಡಬೇಕಾದ್ರೆ ಚೂಸ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಇರ್ರಿ. ಈಚ್ ಸೆಕ್ಷನ್ನಿಂದ ಒಂದು ಫುಲ್ ಕ್ವೆಶನ್ ನೀವು ಆನ್ಸರ್ ಮಾಡಬೇಕಾಗ್ತದೆ. ಎನಿ ಒನ್ ಫುಲ್ ಕ್ವೆಶನ್ ಐದರ್ ಫಸ್ಟ್ ಆರ್ ಸೆಕೆಂಡ್, ಇದರಲ್ಲಿ ಯಾವುದು ನಿಮಗೆ ಕಂಪಲ್ಸರಿ ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಪರ್ಫೆಕ್ಟಾಗಿ ಯಾವುದು ಬರ್ತೈತಲ್ಲ ಆ ಕ್ವೆಶನ್ ಚೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಿರಿ. ಮಿಕ್ಸ್ ಮಾಡೋಕ್ಕೆ ಮಾತ್ರ ಹೋಗಬೇಡ್ರಿ. ಅದೇ ರೀತಿ ಸೆಕೆಂಡ್ ಸೆಕ್ಷನ್ದಲ್ಲೂ ಅದೇ ರೀತಿ ಸೆಕೆಂಡ್ ಸೆಕ್ಷನ್ದಲ್ಲಿ ಥರ್ಡ್ ಆರ್ ಫೋರ್ತ್ದಲ್ಲಿ ಯಾವುದು ನಿಮಗೆ ಪರ್ಫೆಕ್ಟ್ ಬರ್ತೈತಿಲ್ಲ, ಥರ್ಡ್ ಫುಲ್ ABCD ಮತ್ತು ಫೋರ್ತ್ ABCD ಇವು ಎರಡರಲ್ಲಿ ಥರ್ಡ್ ಮತ್ತು ಫೋರ್ತಲ್ಲಿ ಯಾವುದು ಪರ್ಫೆಕ್ಟ್ ನಿಮಗೆ ಬರ್ತೈತಿಲ್ಲ ಅದನ್ನಷ್ಟೇ ನೀವು ಚೂಸ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಟೋಟಲಿ ಎಷ್ಟು ನೀವು ಆನ್ಸರ್ ಮಾಡಬೇಕಂದ್ರೆ ಸೆಕ್ಷನ್ 1ದಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಬೇಕು, ಸೆಕ್ಷನ್ 2ದಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಬೇಕು. ಸೊ ಟೋಟಲ್ ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? ಈಚ್ ಕ್ವಶನ್ ಎಷ್ಟಿದೆ ರೀ ಮಾರ್ಕ್ಸ್? 25 ಫ್ರಾಮ್ ಸೆಕ್ಷನ್ 1, 25 ಫ್ರಾಮ್ ಸೆಕ್ಷನ್ 2. ಸೊ ಟೋಟಲಿ 50 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. 50 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಸೊ 50ಗೆ ನೀವು ಮಿನಿಮಮ್ ಎಷ್ಟು ತೊಗೋಬೇಕು? ಆಯದಲ್ಲಿ ಪಾಸ್ ಆಗಬೇಕಂದ್ರೆ 50ಗೆ ಆಯಗೆ ಪಾಸ್ ಆಗಬೇಕಂದ್ರೆ 50ಗೆ ನೀವು 20 ತೊಗೊಳ್ಳೇಬೇಕು ಫಾರ್ ಪಾಸಿಂಗ್. ಓಕೆ, ಸೊ ದಿಸ್ ಈಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ್ಯಂಡ್ ಹೌ ಮಚ್ ವಿಲ್ ಬಿ ದ ಮಿನಿಮಮ್ ಮಾರ್ಕ್ಸ್ ಟು ಪಾಸ್. ಓಕೆ, ಇದು ಥೇರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯಿತು. ಇದೇ ರೀತಿ ಸ್ವಲ್ಪ ನಿಮಗೆ ಟೆಸ್ಟ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೋದು, ಕ್ವಶನ್ಸ್ ಚೇಂಜ್ ಮಾಡ್ಬೋದು. ಪ್ಯಾಟರ್ನ್ ಫಸ್ಟ್ ನೀವು ತಿಳ್ಕೊಡ್ರಿ ಮತ್ತು ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್ ತಿಳ್ಕೊಡ್ರಿ. ನೆಕ್ಸ್ಟ್ ನಿಮಗೆ ಹೇಳಿದ ಪ್ರಕಾರ ಫೈನಲ್ ಎಕ್ಸಾಮ್ ನಿಮಗೆ ಲ್ಯಾಬ್ ಟೆಸ್ಟ್ ಇರ್ತೈತಿ. ಸೊ ಲ್ಯಾಬ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಲ್ಯಾಬ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರ್ತೈತೆ ಅಂತ ಹೇಳಿ ಇಲ್ಲಿ ನೀವು ನೋಡ್ಕೋಬೋದು. ಸೊ ಫೈನಲ್ ಲ್ಯಾಬ್ ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಇಂಟರ್ನಲ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರಲ್ಲ IA ಟೆಸ್ಟ್ ನಿಮ್ಗೆ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಲ್ಯಾಬ್ ಟೆಸ್ಟ್ ಅದೇ ರೀತಿ ಫೈನಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ ಇಬ್ಬರು ಎಕ್ಸ್ಟರ್ನಲ್ಸ್ ಒಬ್ಬರು ಇಂಟರ್ನಲ್ ಮತ್ತು ಒಬ್ಬರು ಎಕ್ಸ್ಟರ್ನಲ್. ಸೊ ಇಬ್ಬರು ಎಕ್ಸಾಮ್ನರ್ಸ್ ಇರ್ತಾರೆ. ಟೋಟಲ್ ಇಬ್ಬರು ಎಕ್ಸಾಮ್ನರ್ಸ್ ಇರ್ತಾರೆ. ಅದರಲ್ಲಿ ಒಬ್ಬರು ಇಂಟರ್ನಲ್ ಅಂದರೆ ನಿಮ್ಮ ಕಾಲೇಜ್ನವರು ಒಬ್ಬರು ಸ್ಟಾಫ್ ಇರ್ತಾರೆ, ಒಬ್ಬರು ಹೊರಗಿನವ್ರು ಬಂದಿರ್ತಾರೆ. ಸೊ ಹೇಗೆ ಕ್ವಶನ್ಸ್ ನಿಮ್ಗೆ ಅಲಾಟ್ ಮಾಡ್ತಾರೆ ಅಂದರೆ ಇಲ್ಲಿ ಲಿಸ್ಟ್ ಆಫ್ ಕ್ವಶನ್ಸ್ ಅಂತಿದೆ ರೀ. ಇದು ಇಂಟರ್ನಲ್ ಎಕ್ಸಾಮಿಗೆ ನಾನು ನಿಮಗೆ ಡೈರೆಕ್ಟಾಗಿ ಫೈನಲ್ ಎಕ್ಸಾಮ್ದನ್ನು ತೋರಿಸ್ತೀನಿ. ಸೊ ಫೈನಲ್ ಎಕ್ಸಾಮದು ಇಲ್ಲಿ ಒಂದು ಪ್ಯಾಟರ್ನ್ ಇದೆ ನೋಡಿರಿ, ಎಂಡ್ ಎಕ್ಸಾಮ್. ಸೊ ಎಂಡ್ ಎಕ್ಸಾಮದ ಪ್ಯಾಟರ್ನ್ ನೀವು ನೋಡ್ಬೋದು. ಸೊ ಇಲ್ಲಿ ನೀವು ನೋಡಿದರೆ ಗೊತ್ತಾಗ್ತೈತಿ. ಸೊ ಫೈನಲ್ ಎಕ್ಸಾಮ್ SEE ಮಾಡೆಲ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಂತಿದೆ ನೋಡಿರಿ. ಸೊ ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರಂದರೆ ಇದು 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಟೈಮಿಂಗ್ 180 ಮಿನಿಟ್ಸ್ ಅಂದರೆ ಟೋಟಲ್ 3 ಅವರ್ಸ್ ಎಕ್ಸಾಮ್ ಇರ್ತೈತಿ ಲ್ಯಾಬ್ ಎಕ್ಸಾಮ. ಸೊ ಇಂಟರ್ನಲ್ಗೂ ಸೇಮ್, ಫೈನಲ್ ಎಕ್ಸಾಮಿಗೂ ಸೇಮ್. ಸೊ ಇಂಟರ್ನಲ್ದಲ್ಲಿ ನಿಮಗೆ ಕ್ವಶನ್ ಪೇಪರ್ ಅಥವಾ ಪ್ಯಾಟರ್ನ್ ಹೆಂಗಿರ್ತದೆ ಅಂದರೆ ಕ್ವಶನ್ಸ್ ಅಂದರೆ ನೀವು ಯಾವುದು ಲ್ಯಾಬ್ನಲ್ಲಿ ಮಾಡಿರ್ತಲ್ಲ ಎಕ್ಸ್ಪರಿಮೆಂಟ್ಸ್, ಲ್ಯಾಬ್ನಲ್ಲಿ ಮಾಡಿರುವಂಥ ಎಕ್ಸ್ಪರಿಮೆಂಟ್ಸ್ ಇಲ್ಲಿ ನೀವು ಸಪೋಸ್ ಇಲ್ಲಿ ಒಂದು 15 ಎಕ್ಸ್ಪರಿಮೆಂಟ್ಸ್ ನೀವು ಮಾಡಿರೋ ಅನ್ಕೊಡಿ. ಇಲ್ಲಿ ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದಾರೆ, ಒಂದು 23 ಎಕ್ಸ್ಪರಿಮೆಂಟ್ಸ್ ಲಿಸ್ಟ್ ಕೊಟ್ಟಿದ್ದಾರೆ. ಸಪೋಸ್ ನಿಮ್ಮ ಲ್ಯಾಬ್ನಲ್ಲಿ ರೆಕಾರ್ಡ್ನಲ್ಲಿ ಜರ್ನಲ್ನಲ್ಲಿ ಎಷ್ಟು ನೀವು ಎಕ್ಸ್ಪರಿಮೆಂಟ್ಸ್ ಬರ್ದಿರ್ತಲ್ಲ, ನೀವು ಲ್ಯಾಬ್ನಲ್ಲಿ ಎಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡ್ತಾರ ಅದರಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಪರಿಮೆಂಟ್ ನಿಮಗೆ ಕೊಡ್ತಾರೆ. ಸೊ ಹೇಗೆ ಕೊಡ್ತಾರಂದರೆ ಅವರು ಚೀಟಿ ಎತ್ತಲಿಕ್ಕೆ ಹೇಳ್ಬೋದು, ಚಿಟ್ಸ್ ಮಾಡಿ ಚೀಟಿ ಎತ್ತಲಿಕ್ಕೆ ಹೇಳ್ಬೋದು, ಕ್ವಶನ್ ನಂಬರ್ ಬರೆದು, ಅಥವಾ ನಿಮಗೆ ಕ್ವಶನ್ ನಂಬರ್ ರ್ಯಾಂಡಮ್ ಆಗಿ ನಿಮಗೆ ಹಾಕ್ತಾ ಹೋಗ್ಬೋದು ಕ್ವಶನ್ ಪೇಪರ್ ಮೇಲೆ, ಅಂದರೆ ಟೆಸ್ಟ್ ಆನ್ಸರ್ ಪೇಪರ್ ಮೇಲೆ ನಿಮಗೆ ಕ್ವಶನ್ ನಂಬರ್ ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ಬೋದು. ಸೊ ಯಾವುದಾದ್ರೂ ರ್ಯಾಂಡಮ್ಲಿ ನಿಮಗೆ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ನಲ್ಲಿ ಲ್ಯಾಬ್ ಎಕ್ಸಾಮ್ನಲ್ಲಿ ಕಂಡಕ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಇಲ್ಲಿ ಒಂದು ಲಿಸ್ಟ್ ಇದೆ, ಇದು ನೀವು ನೋಡಬಹುದು ಲಿಸ್ಟ್ ಪ್ರಕಾರ. ಸೊ ಯು ಮೇ ಗೆಟ್ ಎನಿ ಒನ್ ಔಟ್ ಆಫ್ ದೀಸ್ ಕ್ವಶನ್ಸ್. ಸೊ ಸಪೋಸ್ ನಿಮಗೆ
ಮೇಜರ್ AC ವೋಲ್ಟೇಜ್ ಕರೆಂಟ್ ಪವರ್ ಯೂಸಿಂಗ್ ರೆಲೆವೆಂಟ್ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇನ್ ಸಿಂಗಲ್ ಫೇಸ್ AC ಸರ್ಕ್ಯೂಟ್ ಅಂತಂದು ಬರ್ಬೋದು. ಸೊ ಈ ಕ್ವೆಶನ್ ಬಂದಾಗ ನೀವು ಏನೆಲ್ಲ ಬರಿಬೇಕು, ರೈಟಪ್ ಏನೇನು ಮಾಡಬೇಕು ಇಲ್ಲ ನೀವು ಜರ್ನಲಲ್ಲಿ ಬರೆದಿರ್ತೀರಿ, ಅದೇ ರೀತಿ ಜರ್ನಲಲ್ಲಿ ಬರೆದ ರೀತಿ ನೀವು ವೇಫಾರ್ಮ್ ಹಾಕಿ, ಡೈಗ್ರಾಮ್ ಇದ್ದರೆ ಡೈಗ್ರಾಮ್ ಹಾಕಿ, ಟ್ಯಾಬ್ಲರ್ ಕಾಲಮ್ ಇದ್ದರೆ ಟ್ಯಾಬ್ಲರ್ ಕಾಲಮ್ ಹಾಕಿ, ಮತ್ತು ಪ್ರೊಸೀಜರ್ ಇದ್ದರೆ ಪ್ರೊಸೀಜರ್ ಎಲ್ಲ ನೀಟಾಗಿ ಬರೆದು ರೈಟಪ್ ಬರೆದು ಕಂಡಕ್ಷನ್ ಮಾಡಬೇಕಾಗ್ತೈತೆ. ಸೊ ಯಾವುದಾದ್ರು ಒಂದು ಕ್ವೆಶನ್ ನಿಮಗೆ ಕೊಟ್ಟಿರ್ತಾರೆ ಅದನ್ನೇ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ ತೋರಿಸ್ಬೇಕು. ಸೊ ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಸ್ಕೀಮ್ ಆಫ್ ಅಸೆಸ್ಮೆಂಟ್ ಇದು ಭಾಳ ಇಂಪಾರ್ಟೆಂಟ್. ಸ್ಕೀಮ್ ಆಫ್ ಅಸೆಸ್ಮೆಂಟ್ ಅಂದರೆ ಇಲ್ಲಿ ನೋಡ್ಬೋದು ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತೈತೆ. ಸೊ ಟೋಟಲ್ 50 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿರ್ತಾರೆ ಅಂದರೆ ಐಡೆಂಟಿಫಿಕೇಷನ್ ಆಫ್ ಮೀಟರ್ಸ್, ಇಕ್ವಿಪ್ಮೆಂಟ್ಸ್, ವೈರ್ಸ್, ಟೂಲ್ಸ್. ಸೊ ಯಾವುದೇ ನಿಮಗೆ ಇಕ್ವಿಪ್ಮೆಂಟ್ ನಿಮ್ಮ ಲ್ಯಾಬ್ನಲ್ಲಿ ಇರ್ತೈತಿಲ್ಲ, ಟೂಲ್ಸ್ ಇರ್ಬೋದು, ವೈರ್ಸ್ ಇರ್ಬೋದು, ಏನೇ ನಿಮಗೆ ತೋರಿಸಿ ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ಬೋದು, ಮತ್ತು ಅದು ಎಲ್ಲಿ ಯೂಸ್ ಮಾಡ್ತಾರೆ ಆ ರೀತಿ ನಿಮಗೆ ಕೇಳ್ಬೋದು. ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 5 ಮಾರ್ಕ್ಸ್. ನೆಕ್ಸ್ಟ್ ವೈರಿಂಗ್ ಸರ್ಕ್ಯೂಟ್, ವೈರಿಂಗ್ ಡಯಾಗ್ರಾಮ್ ರೈಟಿಂಗ್ ಸರ್ಕ್ಯೂಟ್ ಆರ್ ರೈಟಿಂಗ್ ಡಯಾಗ್ರಾಮ್ ಆರ್ ಪ್ರೊಸೀಜರ್. ಸೊ ನಿಮಗೆ ಸರ್ಕ್ಯೂಟ್ ಡ್ರಾ ಮಾಡಿ ಅಂದರೆ ನಿಮ್ಗೆ ರೈಟಪ್ನಲ್ಲಿ ಏನು ಕೊಡ್ತಾರೆ ಅಂದರೆ ಸರ್ಕ್ಯೂಟ್ ಡ್ರಾ ಮಾಡಿ ಟ್ಯಾಬ್ಯುಲರ್ ಕಾಲಮ್ ಬರೋದು, ಅಂದರೆ ರೀಡಿಂಗ್ಸ್ ನೀವು ಏನು ನೋಟ್ ಮಾಡ್ಕೋತಿಲ್ಲ ಅದು ಟ್ಯಾಬ್ಯುಲರ್ ಕಾಲಮ್ ಬರೋದು, ಮತ್ತು ಪ್ರೊಸೀಜರ್ ಬರೋದು. ಇದೆಲ್ಲ ಬರಲಿಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 12 ಮಾರ್ಕ್ಸ್. ಸೊ 12 ಮಾರ್ಕ್ಸ್. ಸೊ ಸರ್ಕ್ಯೂಟ್ ಸಪೋಸ್ ಒಂದು ನಿಮ್ಗೆ ಸರ್ಕ್ಯೂಟ್ ಇಲ್ಲಿ ರೆಸಿಸ್ಟೆನ್ಸ್, ಒಂದು ಇಲ್ಲಿ LED ಅಂತ ತೊಗೊಳ್ರಿ, LED. ಸೊ ಇದು ಕಂಪ್ಲೀಟ್ ಇದಕ್ಕೆ ಏನು ನೀವು ಅಪ್ಲೈ ಮಾಡ್ತೀರಿ ಅಂದರೆ ಇಲ್ಲಿ ಒಂದು ಸಪ್ಲೈ ವೋಲ್ಟೇಜ್ ಅಪ್ಲೈ ಮಾಡ್ತೀರಿ. ಸೊ ನೆಕ್ಸ್ಟ್ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ತೀರಿ. ಇದು LED ಅಲ್ಲ. ಸೊ LED ನೀವು ಸರ್ಕ್ಯೂಟ್ ಸಿಂಬಾಲ್ ಸರಿಯಾಗಿ ತೋರಿಸ್ಬೇಕು, LED ಸಿಂಬಾಲ್. ಸೊ LED ಅಂತಂತೇಳಿ ಇಂಡಿಕೇಟ್ ಮಾಡಬೇಕು. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದ್ದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಂಡಿಕೇಟ್ ಮಾಡಬೇಕು. 1 ಕಿಲೋ ಓಮ್ ಅಂತಂತೇಳಿ ನೀವು ವ್ಯಾಲ್ಯೂ ಇಂಡಿಕೇಟ್ ಮಾಡಬೇಕು. ನಿಮ್ದು ಯಾವ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರ್ತಲ್ಲ ಅದು ಇಂಡಿಕೇಟ್ ಮಾಡಿರಿ. ಮತ್ತು ಇಲ್ಲಿ ಸಪ್ಲೈ ನೀವು ಎಷ್ಟು 9 ವೋಲ್ಟ್ ಬ್ಯಾಟ್ರಿ ತೊಗೊಂಡಿದ್ರೆ 9 ವೋಲ್ಟ್ ಬ್ಯಾಟ್ರಿ ಅಂತಂತ ಹಾಕ್ರಿ, ಅಥವಾ ಸಪೋಸ್ 0 to 30 ವೋಲ್ಟ್ಸ್ ಪವರ್ ಸಪ್ಲೈ ತೊಗೊಂಡಿದ್ರೆ 0 to 30 ವೋಲ್ಟ್ಸ್ ಅಂತಂತ ಬರೀರಿ. ಸೊ ಈ ರೀತಿ ನೀವು ಇಂಡಿಕೇಟ್ ಮಾಡಿ ಆನ್ಸರ್ ಮಾಡಬೇಕಾಗ್ತೈತಿ. ಅದಕ್ಕೆ ರೈಟಪ್ ಅಂತ ಕರೀತಾರೆ. ಸೊ ರೈಟಪ್ಗೆ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ತೆಗೆದು ಮತ್ತು ಪ್ರೊಸೀಜರ್ ಬರೆದು ಟ್ಯಾಬ್ಯುಲರ್ ಕಾಲಮ್ ಎಲ್ಲ ಬರೆಯೋದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂದರೆ 12 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ 12 ಮಾರ್ಕ್ಸ್. ನೆಕ್ಸ್ಟ್ ಕಂಡಕ್ಷನ್. ಸೊ ಸರಿಯಾಗಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದರೆ ಟ್ಯಾಬ್ಯುಲರ್ ಕಾಲಮ್ ಪ್ರೊಸೀಜರ್ ಸರಿಯಾಗಿ ನೀವು ಬರೆದಿದ್ರೆ ಕರೆಕ್ಟ್ ಇತ್ತಂದರೆ ನಿಮಗೆ ಕಂಡಕ್ಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಅಂದರೆ ನೀವು ಕರೆಕ್ಟಾಗಿ ಕಂಡಕ್ಷನ್ ಅಂದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ ತರಿಸೋದು, ಅಂದರೆ ಇನ್ಪುಟ್ ಕೊಟ್ಟು ಔಟ್ಪುಟ್ ತೋರಿಸೋದಕ್ಕೆ ಕಂಡಕ್ಷನ್ ಅಂತ ಕರೀತಾರೆ. ಸೊ ಕಂಡಕ್ಷನ್ ನೀವು ಲ್ಯಾಬ್ನಲ್ಲಿ ಆ್ಯಕ್ಚುಲಿ ಏನು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ರಿಸಲ್ಟ್ ತರಿಸಿರ್ತಲ್ಲ, ಅದಕ್ಕೆ ಕಂಡಕ್ಷನ್ ಅಂತ ಕರೀತಾರೆ. ಸೊ ಅದಕ್ಕೆ ಜಾಸ್ತಿ ಮಾರ್ಕ್ಸ್ ಇದೆ ನೋಡಿ, 18 ಮಾರ್ಕ್ಸ್ ಇರ್ತೈತಿ. ಓಕೆ. ನೆಕ್ಸ್ಟ್ ರಿಸಲ್ಟ್ ನೀವು ವೆರಿಫೈ ಮಾಡಬೇಕು. ನಿಮಗೆ ಕಂಡಕ್ಷನ್ ಮಾಡಿದ ಮೇಲೆ ರಿಸಲ್ಟ್ ಬಂದದ್ದು ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಈಗ ಕನೆಕ್ಷನ್ ಆಫ್ ರೆಸಿಸ್ಟೆನ್ಸಸ್ ಇನ್ ಸೀರೀಸ್ ಅಂತಂತಿದೆ ನೋಡಿ. ಸೊ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದಾಗ ಥಿಯರಾಟಿಕಲಿ ನಿಮಗೆ RT = R1 + R2 + R ಸಪೋಸ್ 3 ರೆಸಿಸ್ಟೆನ್ಸಸ್ ಇದ್ದರೆ R1 + R2 + R3 ಮಾಡ್ತೀರಿ. ಸೊ ಸಪೋಸ್ ನಿಮ್ದು ಇಲ್ಲಿ ಆ್ಯಡ್ ಮಾಡಿದಾಗ ಥೆರಾಟಿಕಲಿ ನಿಮ್ಮದು 10 ಕಿಲೋ ಓಮ್ ಬಂದಿತ್ತಂದರೆ ಥೆರಾಟಿಕಲಿ, ಪ್ರಾಕ್ಟಿಕಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 10 ಕಿಲೋ ಓಮ್ ಬರುತ್ತೆ. ಅಟ್ಲೀಸ್ಟ್ 9.8 ಕಿಲೋ ಓಮ್ ಆದರೂ ಬರಬೇಕು ಪ್ರಾಕ್ಟಿಕಲಿ, ಅಥವಾ 10.1 ಆದರೂ ಬರಬೇಕು ಪ್ರಾಕ್ಟಿಕಲಿ. ಸೊ ಈ ರೀತಿ ಬಂದರೆ ನಿಮ್ಮದು ರಿಸಲ್ಟ್ ಕರೆಕ್ಟ್. ಸಪೋಸ್ ಭಾಳ ಡಿಫ್ರೆನ್ಸ್ ಇತ್ತು ಅಂದರೆ 10K ಬರಬೇಕಾಗಿತ್ತು, ನಿಮ್ಮದು ಸಪೋಸ್ 1 ಕಿಲೋ ಓಮ್ ಬರ್ತಾ ಇದ್ದರೆ ಟೋಟಲ್ ರೆಸಿಸ್ಟೆನ್ಸ್, ಆವಾಗ ನಿಮ್ಮದು ರಿಸಲ್ಟ್ ರಾಂಗ್. ಓಕೆ. ಸೊ ಆವಾಗ ರಿಸಲ್ಟ್ಗೆ ಮಾರ್ಕ್ಸ್ ಕಟ್ ಆಗ್ತೈತಿ. ಕರೆಕ್ಟ್ ರಿಸಲ್ಟ್ ಬಂದರೆ ನಿಮಗೆ 5 ಮಾರ್ಕ್ಸ್ ಸಿಗ್ತೈತಿ. ಸಪೋಸ್ ರಾಂಗ್ ರಿಸಲ್ಟ್ ಬಂತಂದರೆ ನಿಮಗೆ ರಿಸಲ್ಟ್ಗೆ ಮಾರ್ಕ್ಸ್ ಸಿಗಂಗಿಲ್ಲ. ಓಕೆ. ನೆಕ್ಸ್ಟ್ ಕಮ್ಸ್ ವೈವಾ. ವೈವಾ ಅಂದರೆ ಭಾಳ ಇಂಪಾರ್ಟೆಂಟ್. ಇದು ವೈವಾ ಅಂದರೆ ಇದು ಓರಲ್ ನಿಮ್ಮ ಟೆಸ್ಟ್ ಮಾಡ್ತಾರೆ. ಸಿಂಪಲ್ ಕ್ವೆಶನ್ಸ್ ನಿಮ್ಗೆ ಕೇಳ್ತಾರೆ. ಸೊ ವೈವಾ ವಾಟ್ ಈಸ್ ಕರೆಂಟ್ ಅಂತ ಕೇಳ್ಬೋದು, ವೋಲ್ಟೇಜ್, ವಾಟ್ ಈಸ್ ರೆಸಿಸ್ಟೆನ್ಸ್, ಯೂನಿಟ್ ಆಫ್ ರೆಸಿಸ್ಟೆನ್ಸ್, ವಾಟ್ ಈಸ್ ಫ್ರೀಕ್ವೆನ್ಸಿ, ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಕೇಳ್ಬೋದು, ಅಥವಾ ವಾಟ್ ಈಸ್ AC ಸಿಗ್ನಲ್, ವಾಟ್ ಈಸ್ DC ಸಿಗ್ನಲ್, ಫಂಡಮೆಂಟಲ್ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ. ಸೊ ನೀವು ಆನ್ಸರ್ ಮಾಡಿದರೆ ವೈವಾ ಕರೆಕ್ಟಾಗಿ ಅದಕ್ಕೆ 10 ಮಾರ್ಕ್ಸ್ ಇದೆ. ಸೊ ವೈವಾ ಭಾಳ ಇಂಪಾರ್ಟೆಂಟ್. ವೈವಾದಿಂದ ನಿಮಗೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಸೊ ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಅವರು ವೈವಾದೊಳಗೆ ಚೆಕ್ ಮಾಡ್ತಾರೆ, ನಿಮ್ಮ ನಾಲೆಜ್ ಎಷ್ಟಿದೆ ಅಂತ ಹೇಳಿ ವೈವಾದೊಳಗೆ ಚೆಕ್ ಮಾಡ್ತಾರೆ. ಸೊ ವೈವಾ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ. ಸೊ ಟೋಟಲ್ ಎಷ್ಟಾಗ್ತೈತೆ ಅಂದರೆ ಇದು 50 ಮಾರ್ಕ್ಸ್. ಸೊ 50ಗೆ ನೀವು ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ ಫೈನಲ್ ಎಕ್ಸಾಮ್ನಲ್ಲಿ ಅಥವಾ ಇಂಟರ್ನಲ್ದಲ್ಲಿ 50ಗೆ ನೀವು 20 ಮಾರ್ಕ್ಸ್ ತೊಗೋಬೇಕು ಟು ಪಾಸ್. ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಬ್ರೀಫ್ ಐಡಿಯಾ ಹೌ ದ ಲ್ಯಾಬ್ ಎಕ್ಸಾಮ್ ಈಸ್ ಕಂಡಕ್ಟೆಡ್, ಯಾವ್ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರಂತ ಹೇಳಿ ನಿಮಗೆ ಬ್ರೀಫ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ಪ್ರಿಪ್ರೇಷನ್ ಮಾಡಿಕೊಡ್ರಿ, ನಿಮಗೆ ಲ್ಯಾಬ್ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗ್ತೈತಿ. ಓನ್ಲಿ ಫೈನಲ್ ಎಕ್ಸಾಮ್ ಅಷ್ಟೇ ಅಲ್ಲದೆ ನಿಮಗೆ ಇಂಟರ್ನಲ್ಗೂ ಹೆಲ್ಪ್ ಆಗ್ತೈತಿ. ಸೊ 2 ಇಂಟರ್ನಲ್ ಲ್ಯಾಬ್ ಎಕ್ಸಾಮ್ ಇರ್ತೈತಿ, ಲ್ಯಾಬ್ ಟೆಸ್ಟ್ 2 ಇರ್ತಾವೆ, ಒಂದು ಫೈನಲ್ ಎಕ್ಸಾಮ್ ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಇರ್ತೈತಿ ನಿಮಗೆ. ಸೊ ಲ್ಯಾಬ್ ಎಕ್ಸಾಮ್ ವಿಲ್ ಬಿ ದ ಫೈನಲ್ ಎಕ್ಸಾಮ್. ನೆಕ್ಸ್ಟ್ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಂದರೆ ಥೇರಿದು ಮತ್ತು ಲ್ಯಾಬದ್ದು,
ಥಿಯರಿದೂ ನಾನು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ, FEEE ಲ್ಯಾಬದ್ದು ಎಕ್ಸ್ಪರಿಮೆಂಟ್ಸ್ದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಆ ಪ್ಲೇಲಿಸ್ಟ್ದ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಶೇರ್ ಮಾಡ್ತೀನಿ. ನೀವು ಇಂಟ್ರೆಸ್ಟೆಡ್ ಇದ್ದರೆ, ಜಾಸ್ತಿ ಮಾಹಿತಿ ತಿಳ್ಕೊಬೇಕಾಗಿತ್ತಂದರೆ ಥಿಯರಿ ಸೆಷನ್ದು ಅಥವಾ ಪ್ರಾಕ್ಟಿಕಲ್ಸ್ ಸೆಷನ್ಸ್ ವಿಡಿಯೋಸ್, ಇನ್ಪುಟ್ ಹೇಗೆ ಕೊಡಬೇಕು, ಔಟ್ಪುಟ್ ಹೇಗೆ ನೋಡಬೇಕು, ಕನೆಕ್ಷನ್ ಹೇಗೆ ಮಾಡಬೇಕು, ರಿಸಲ್ಟ್ ಹೆಂಗೆ ತರಿಸ್ಬೇಕು, ಎಲ್ಲನೂ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದು ಪ್ಲೇಲಿಸ್ಟ್ ಮಾಡಿದ್ದು ಇಲ್ಲಿ ಯೂಟ್ಯೂಬ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ ಚಾನಲ್ದಲ್ಲಿ. ಸೊ ನಿಮಗೆ ಬೇಕಂದರೆ ಆ ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಶೇರ್ ಮಾಡ್ತೀನಿ. ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಎಲ್ಲ ಥಿಯರಿ ವಿಡಿಯೋಸ ಮತ್ತು ಲ್ಯಾಬ್ ವಿಡಿಯೋಸ ನೀವು ನೋಡಿಕೊಂಡು ಜಾಸ್ತಿ ತಿಳ್ಕೊಬೋದು. ಓಕೆ, ಸೊ ಇದನ್ನು ಜಾಸ್ತಿ ನೀವು ತಿಳ್ಕೊಡ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ. ಸೊ ಒಳ್ಳೆಯ ರಿಸಲ್ಟ್ ತೊಗೋಬೇಕನ್ನೋ ಉದ್ದೇಶದಿಂದ ನಾನು ಎಲ್ಲನೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದರದ ಈ ಮಾಹಿತಿಯನ್ನು ನಿಮಗೆ ಯೂಸ್ಫುಲ್ ಅನಿಸುತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡ್ದಾಗ್ತೈತೆ. ಓಕೆ, ಸೊ ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ immediate notification. Thank you dear students.